ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಇದು ನನ್ನ ಫಸ್ಟ್ ವಿಡಿಯೋ ಹಾಕ್ತಾ ಇರೋದು. ಫ್ರೆಂಡ್ಸ್, ನೀವೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ, ತುಂಬ ಮೋಟಿವೇಶನ್ ಮಾಡ್ತೀರಾ, ನನ್ನನ್ನು ತುಂಬ ಬೆಳೆಸ್ತೀರಾ ಅಂತ ಅಂದ್ಕೊತ ನಾನಿವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಂದು ಸ್ಮಾಲ್ ವಿಡಿಯೋ ಆಗಿರುತ್ತೆ, ಯಾಕಂತಂದರೆ ಸ್ಮಾಲ್ ಕಂಟೆಂಟೊಂದಿಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇರೋದು. ಹಾಗಾದರೆ ಯಾಕಲ್ವಾ ಲೇಟು, ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನನ್ನ ಸ್ಪೆಷಲ್ ಅಂತ ಏನಿಲ್ಲ, ಮಾಮೂಲಿ ಸಿಂಪಲ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಂತಂದರೆ ಹೆಸರು ಕಾಳಿದ್ದು ಸ್ಪೆಷಲ್ ಅಂತ. ಇದರಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಹೆಸರು ಕಾಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಆಯಿತಾ. ನೋಡಿ ಈ ಥರ ಬೇಯಿಸ್ಕೊಂಡು ಇಟ್ಕೋಬೇಕು. ಮತ್ತೊಂದು ಗ್ಲಾಸಲ್ಲಿ ಒಂದಷ್ಟು ಕ್ಯಾರೆಟ್, ಹಾಗೆ ಆನಿಯನ್ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಒಂದಷ್ಟು ಗ್ರೀನ್ ಚಿಲ್ಲಿ ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ನೀವು ಇದಕ್ಕೆ ಸಾಲ್ಟ್ ಹಾಕಿ ಬೇಯಿಸ್ಕೋಬಾರ್ದು, ಅದು ಬೇಯಲ್ಲ. ಸೊ ವಿತೌಟ್ ಸಾಲ್ಟಲ್ಲಿ ನೀವು ಬೇಯಿಸ್ಕೋಬೇಕು ಮೊದಲು. ಇದೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದ್ರ ಜೊತೆ ಇವಾಗ ಆ ಬೇಯಿಸಿರುವಂತಹ ಕಾಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ನಾನಿವಾಗ ಕಾಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಕಾರ್ನನ್ನು ಕೂಡ ಆ್ಯಡ್ ಮಾಡ್ಬೋದು. ಅದೇ ರೀತಿ ಕಾರ್ನನ್ನು ಮತ್ತು ಸ್ವಲ್ಪ ಲೆಮನ್ ಹಾಕಿದರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಇದು ಲಾಸ್ಟಲ್ಲಿ ಲೆಮನ್ ಹಾಕಬೇಕು, ಅಲ್ಲಿ ತನಕ ಲೆಮನ್ ಹಾಕೋಬಾರ್ದು, ಒಂಥರ ಸ್ಮೆಲ್ ಥರ ಬಂದಿರುತ್ತೆ. ಅದಕ್ಕೆ ಲೆಮನ್ ಇವಾಗ ಹಾಕೋಬೇಡಿ, ಲಾಸ್ಟಿಗೆ ಹಾಕೋಬಿಟ್ಟು ತಿನ್ಕೋಬೋದು. ಇವಾಗ ನೋಡಿ ನಾನೆಲ್ಲ ಹಾಕಿ ಇಟ್ಟೆ. ಹಾಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಸಾಲ್ಟನ್ನು ಹಾಕ್ಕೊಂಡು ನೀವು ತಿಂದರೆ ಹೆಲ್ದಿಯಾಗಿರುವಂಥ ಮನೆಯಲ್ಲೇ ಮಾಡಿಕೊಳ್ಳುವ ಒಂದು 10-15 ನಿಮಿಷದಲ್ಲೇ ನೀವು ಇದನ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಜಾಸ್ತಿ ಟೈಮ್ ತೊಗೊಳ್ಳಲ್ಲ. 15 ನಿಮಿಷದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಇಲ್ಲ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತೀನಿ ಅಂತ ಅಂದ್ರೂ ಕೂಡ ಇದನ್ನ ಮಾಡ್ಕೊಂಡು ನೀವು ಆರಾಮಾಗಿ ತಿನ್ಕೋಬೋದು. ರಿಚ್ ಪ್ರೋಟೀನ್ ಇರೋದ್ರಿಂದ ಇದು ನಿಮಗೆ ಅಷ್ಟು ಬೇಗನೆ ಅಂದರೆ ಹಸಿವಾಗಲ್ಲ, ಸ್ವಲ್ಪ ಲೇಟಾಗಿ ಹಸಿವಾಗುತ್ತೆ. ಇದು ಒಂದು 3 hours ನಿಮಗೆ ಏನು ಫುಡ್ ತಿಂದಿಲ್ಲ ಅಂತಂದ್ರೂ ಕೂಡ ಮ್ಯಾನೇಜ್ ಮಾಡ್ಕೋಬೋದು. ಮತ್ತೇನು ಗೊತ್ತಾ, ವರ್ಕ್ ಹೋಗ್ತಾ ಇದ್ದೀರಲ್ಲ, ಅಥವಾ ನೀವು ಮಕ್ಕಳನ್ನ ಸ್ನ್ಯಾಕ್ಸ್ ಹತ್ರ ಕೊಡ್ತೀರಂತಂದ್ರೂ ಕೂಡ ಇದನ್ನ ಮಾಡಿಕೊಡಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗ್ತಂತ ಬಯಸ್ಕೊಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನನಗೆ ಸಬ್ಸ್ಕ್ರೈಬರ್ ಮಾಡಿದರೂ ಕೂಡ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ನನಗೆ ಮೋಟಿವೇಶನ್ ಆಗುತ್ತೆ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಏನು ಗೊತ್ತಾ, ಮತ್ತೇನು ಟಿಪ್ಸ್ ಅಂತಂದರೆ, ನಿಮಗೆ ಹುರಿದಿರುವಂತಹ ಕಡಲೆ ಇರುತ್ತಲ್ಲ, ಅದನ್ನ ಹಾಕ್ಕೋಬೋದು. ಅದನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಕಡಲೆಕಾಳು ಇರ್ಬೋದು, ಇಲ್ಲ ಏನಾದರೂ ಮಸೂರಿಸ್ ಇರುತ್ತಲ್ಲ, ಅದನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮಿಕ್ಸರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡು ತಿನ್ಕೊತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಲಾಸ್ಟಿಗೆ ಏನೇನು ತಿಂತೀರಾ ಅನ್ನೋ ಟೈಮಲ್ಲಿ ಮಾತ್ರ ನೀವು ಮಿಕ್ಸರ್ ಹಾಕ್ಕೋಬೇಕು. ಇಲ್ಲಂತಂದರೆ ಮಿಕ್ಸರ್ ಮೆಲ್ಟಾಗಿ ಚೆನ್ನಾಗಾಗಲ್ಲ, ಗೊತ್ತಾಯ್ತಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗ್ತದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡೋದನ್ನು ಯಾರೂ ಮರಿಬಾರ್ದು. ಇವಾಗ ಆಯಿತು, ಆಲ್ಮೋಸ್ಟ್ ಎಲ್ಲದೂ ಆಯಿತು. ಒಂದು 10-15 ಮಿನಿಟ್ಸಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇವಾಗ ಸರ್ವ್ ಮಾಡಿ ತಿನ್ಬೋದು. ಎಂಜಾಯ್ ಮಾಡಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ ಅಂತ